ಏನಿವತ್ತು ನಿಮ್ಮೆಲ್ಲ ಕರೆದಿರೋ ಉದ್ದೇಶ ಈಗ ಆಲ್ರೆಡಿ ಹೇಳಿದ್ದಾರೆ. ಒಂದು ವಾರದ ಮುಂದೆ ನಮ್ಮ ನಾಯಕರು ಮಂಜಣ್ಣ ನಿಮಗೆ ಒಂದು ತಾಲೂಕಿನ ವಿಚಾರ ಬಗ್ಗೆ ಮಾತಾಡಿದರು. ಮಾಜಿ ಶಾಸಕರು ಕೂಡ ಮಾತಾಡಿದರು. ಅದಕ್ಕೆ ಉತ್ತರ ಹಾಲಿ ಶಾಸಕರು ಉತ್ತರ ಕೊಡಬೇಕು. ನಮ್ಮ ಉತ್ತರಕ್ಕೆ ಬೇಕಾದ್ರೆ ಕೊಡಲಿ ಅವರು. ಇವತ್ತೇನ ಕುತ್ಕೊಂಡಿದ್ದಲ್ಲ ಪಡೆ, ಆ ಪಡೆ ನಮ್ಮ ಹತ್ರ ಪಡೆ ಇಲ್ಲಪ್ಪ, ನಾವೆಲ್ಲ ಮುಗಿದ್ರು. ನಮ್ಮ ಹತ್ರ ಆ ಪಡೆಗಳೆಲ್ಲ ನಮ್ಮ ಹತ್ರ ಆ ಮಾತುಗಳೆಲ್ಲ ನಮ್ಮ ಹತ್ರ ಇಲ್ಲ. ಅದು ನಾನು ಪ್ರಕಾರ ಗೊತ್ತಿರೋ ಪ್ರಕಾರ ಅದು ನಿಜವಾದ ಬಾಲನ ಪಡೆ ಅಲ್ಲ. ಬಾಲನ ಪಡೆ ಬೇರೆ ಕಡೆ ಐತೆ. ಅದು ಆಲ್ರೆಡಿ ಎಲ್ಲೋ ಪಾಡೋರು ಕೂತಾರೆ. ಇದು ಫೇಕ್ ಪಡೆ ಅಲ್ಲಿ ಕೂತಿದ್ದು. ನನ್ನ ಪಡೆ ಅಂತ ಹೇಳ್ತಾರಲ್ಲ, ಅದೆಲ್ಲ ಫೇಕ್ ಪಡೆ ಅಂತ ನನ್ನ ಅನಿಸಿಕೆ. ಯಾರು ಎಲ್ಲೆಲ್ಲಿದ್ರು ಹೆಂಗಿದ್ರು 25 ವರ್ಷದಿಂದ ನಾನು ಬಾಲನ ವಿರೋಧಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ನನಗೆ ಹೆಮ್ಮೆಯಾಗಿ ಹೇಳ್ತೇನೆ. 25 ವರ್ಷದಿಂದ ನಾನು ಬಾಲನ ವಿರೋಧಿಯಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಯಾರ್ಯಾರಿದ್ರು ಬಾಲನಿಂದ ನಾವು ನೋಡ್ತಾ ಬಂದಿದ್ದೀವಿ. ನಿಜವಾದ ಬಾಲನ ಪಡೆ ಅಲ್ಲಿ ಇಲ್ಲೇ ಇಲ್ಲ, ಫೇಕ್ ಪಡೆ. ಅಣ್ಣ ಪಡೆ ಅಂತ ಹೇಳ್ತಾರೆ. ಪಡೆ ನಮ್ಮ ಹತ್ರ ಎಲ್ಲ ಬೇಡ. ಪಡೆ ನಾವು ಇಲ್ಲದಲ್ಲಿ ಇರ್ಬೋದು. ಆದರೆ ನೀವು ಪಡೆ ತಗೊಂಡು ಬಂದಾಗ ನಾವು ಕೈಗಳು ಪಡೆ ಗೊತ್ತಿಲ್ಲ. ನಾವು ಕೂಡ ಮಂಜಣ್ಣದು ಮುಗ್ಧ ಹುಡುಗರು ನಾವು ಇಲ್ಲಿದ್ದೀವಿ. ಮುಗ್ಧ ಕಾರ್ಯಕರ್ತರು, ಮುಗ್ಧ ಲೀಡ್ರು, ಮುಗ್ಧ ಸೈನ್ಯ ಇದ್ದೀವಿ. ಹಂಗೆ ಬಂದಾಗ ನಾವು ನೋಡ್ತೀವಿ. ಮಂಜಣ್ಣ ಮಾತಾಡೋ ವಿಚಾರಕ್ಕೆ ಸೂಕ್ತ ನೀವು ಮಾತು ಕೊಡ್ಬೋದು. ಬಾಲಣ್ಣ ಕೊಡಲಿ, ಅದು ಕೊಡಬೇಕು. ನೀವೆಲ್ಲ ಕೂತ್ಕೊಂಡು ಕೊಡೋದ್ರೆ ಮಂಜಣ್ಣ ಉತ್ತರ ಕೊಡೋಕ್ಕಾಗಲ್ಲ. ಇನ್ಮೇಲೆ ನಿಮ್ಮ ಉತ್ತರ ನಾವೇ ಇದರೆಲ್ಲ ಕೊಡ್ತೀವಿ. ಕೃಷ್ಣಮೂರ್ತಣ್ಣ ಒಂದು ಮಾತಾಡಿದ್ದಾರೆ. ಅವು ಕೂಡ ಕೃಷ್ಣಮೂರ್ತಿ ಬಗ್ಗೆ ಮಾತಾಡೋದಲ್ಲ, ಮಾತಾಡಲೇಬೇಕಾಗ್ತದೆ. ಮಣ್ಣು ವಿಚಾರವಾಗಿ ಯಾರ್ಯಾರು ಏನೇನು ಮಾಡಿದ್ದಾರೆ ಅಂತೆಲ್ಲ ಮತ್ತು 5,000 ಯಾರು ಮಾಡ್ಕೊಂಡು ಇಡೀ ತಾಲೂಕು ಮಾತಾಡ್ತಾರೆ. ನಾವ್ಯಾರು ಮಾತಾಡ್ತಾ ಇಲ್ಲ. ತಾಲೂಕು ಮಾತಾಡ್ತದಂಥ ವಿಚಾರವಾಗಿ ಅವ್ರು ಮಾತಾಡಿದ್ರು ಮಂಜಣ್ಣ. ಮುಂದೆ ನಾವು ಮಾತಾಡ್ಬೇಕಾಗ್ತದೆ ಅಂತ ಏನು ಬೇಕಾದ್ರೂ ಮಾತಾಡ್ಬೋದು. ಯಾರೋ ಕೃಷ್ಣಮೂರ್ತಣ್ಣ ಏನಾದ್ರು ವಿಚಾರ ನಮ್ಮ ಪಾರ್ಟಿ ವಿಚಾರವಾಗಿದ್ದರೆ ಏನೋ ಮುಖ್ಯವಾಗಿ ಏನು ಬೇಕಾದ್ರೂ ಮಾತಾಡ್ಬೋದು. ಅದಕ್ಕೆ ನಾವು ಸ್ವಾಗತಿಸಿ ಅದಕ್ಕೆ ಉತ್ತರ ನಾವು ಕೊಡೋಕ್ಕೂ ಹಿಡಿದಿದೆ. ಬಾಲಣ್ಣ ಮಾತಾಡಿದ್ರೆ ಮಂಜಣ್ಣ ಉತ್ತರ ಕೊಡ್ತಾರೆ. ನೀವು ಮಾತಾಡಿದ್ರೆ ನಮ್ಮ ಮುಖ್ಯ ಮಾತು ಉತ್ತರ ಕೊಡ್ತೀವಿ. ಅದ್ರ ಜೊತೆಗೆ ಮಾಜಿ ಪುರಸಭೆ ಮೆಂಬರು ಅಣ್ಣ ಶಿವಕುಮಾರ್ ಅಣ್ಣ ಮಾತಾಡೋರು. ನಾನೇನು ಮಾತಾಡಿದ್ದೀನಿ ಅಂತ ಮೊದಲು ಸ್ಟೇಟ್ಮೆಂಟ್ ತಿಳ್ಕೋಬೇಕು. ನಾನು ಏನು ಮಾತಾಡಿದ್ದೀನಿ ಅಂತ ಶಿವಕುಮಾರ್ ಅಣ್ಣ ತಿಳ್ಕೋಬೇಕು. ಏನಣ್ಣ ಶಿವಕುಮಾರ್ ಅಣ್ಣ, ನೀನು ತಿಳ್ಕೊಂಡು ಮಾತಾಡು. ಅದೇನೋ ಸದ್ಯದ್ದು 20 ರೂಪಾಯಿದು 30 ರೂಪಾಯಿ ನನ್ನ ಸ್ಟೇಟ್ಮೆಂಟೇ ಅಲ್ಲ. ನನ್ನ ಸ್ಟೇಟ್ಮೆಂಟೇ ನೋಡಿದ್ರೆ ನೀನು ಕೊಡ್ತೀಯಪ್ಪ. ನೀನು ಅದು ಹೆಂಗೆ ಪುರಸಭೆ ಮೆಂಬರ್ ಆಗ್ಬಿಟ್ಟು ನನಗೆ ಅರ್ಥ ಆಯ್ತಾ ಇಲ್ಲ. ನನ್ನ ಸ್ಟೇಟ್ಮೆಂಟ್ ಏನು ನೀನು ನೋಡೋಕ್ಕಾಗ್ದಲೆ ತಿಳ್ಕೊಳ್ದಲೆ ನೀನು ಒಂದು ಸ್ಟೇಟ್ಮೆಂಟ್ ಕೊಡ್ತೀಯ ಅಂದರೆ ನೀನು ಅದು ಹೆಂಗೆ ನೀನು ಆಯ್ಕೆ ಮಾಡಿದ್ರು ನನಗೆ ಅರ್ಥ ಆಯ್ತಾ ಇಲ್ಲ. ಸಾಗರ್ ಬಂದು ಇಲ್ಲಿ ಎಲ್ಲ ಅಮೌಂಟ್ನ ಕಟ್ಬಿಡ್ಲಿ ಅಂತ ನಮ್ಗೆ ನೀನು ಕೇಳ್ತಾ ಇದೀಯಾ. ಸಾಗರ ಯಾಕಪ್ಪ ಕಟ್ತಾರೆ? ನೀನು ಪುರಸಭೆ ಋಣ ತಿಂದಿದ್ಯಾ, ನೀನು ಕಟ್ಟು ತೀರ್ಸಯ್ಯ. ನಾನು ಕಟ್ಟಬೇಕಾಗಿಲ್ಲ. ನೀನು ಕಟ್ಟೋಂಥ ಕೆಲಸ ನೀನು ಮಾಡು. ನನ್ನ ಕೆಲಸ ನಾನು ಮರಲ್ಲ ಮಾಡಬೇಕಾಗ್ತದೆ. ಮಾಡಿ ತಾಲೂಕಲ್ಲಿ ನನ್ನೊಂದು ವಿಚಾರಕ್ಕೆ ಬಂದಿದ್ದೀನಿ, ಮಾತಾಡಿದ್ದೀನಿ. ನಾನು ಯಾವುದೋ ನೀನು ವೈಯಕ್ತಿಕ ವಿಚಾರಕ್ಕೆ ಬಂದಿಲ್ಲ, ಮತ್ತೊಂದು ಪುರಸಭೆ ವಿಚಾರಕ್ಕೆ ಬಂದಿಲ್ಲ. ನಮ್ಮ ಸರ್ವ ಜನಾಂಗಕ್ಕೂ ಬೇಕಾದಂಥ ಕೆಂಪೇಗೌಡರು ಹಾಗೂ ನಾನು ಒಕ್ಕಲಿಗ ಮಗನಾದ ಕೆಂಪೇಗೌಡರ ಪರ ಒಂದು ಸ್ಟ್ಯಾಚು ವಿಚಾರಕ್ಕೆ ಬಂದಿದ್ದೀನಿ. ಇದೇ ನೀನೇನಾದರೂ ನಿನ್ನ ಜನಾಂಗದ ನಿನ್ನ ಸ್ಟ್ಯಾಚು ಆದರೆ ನೀನು ಮುಂದೆ ನಿಂತ್ಕೊತಿರ್ಲಿಲ್ವಾ ಮಿಸ್ಟರ್ ಶಿವಕುಮಾರಣ್ಣ? ನಿನ್ನ ಜನಾಂಗದ ವಿಚಾರ ಆಗಿದೆ, ನೀನು ನಿಂತ್ಕೊತಿರ್ಲಿಲ್ವಾ? ನಾನು ಒಕ್ಕಲಿಗ ಮಗನಾಗ ಬಂದು ನಿಂತಿದ್ದೀನಿ. ಅದ್ರಲ್ಲಿ ಏನು ತಪ್ಪಿದೆ? ನೀನು ಆ ವಿಚಾರ ಮಾತಾಡೋಣ. ನೀನು ಯಾವುದೋ ಚಂದ ಎತ್ಕೊತಾರದನ್ನೆಲ್ಲ ಬಂದು ಕಟ್ಟು ಅಂತ ಹೇಳ್ತಿದ್ದಿಲ್ಲ. ಬಾಗೇಗೌಡರು ಕಟ್ಟಿದಾರ್ರಿ, ಪುಣ್ಯಾತ್ಮ ಕಟ್ಟವ್ರೆ. ನೀನು ಬಾಗೇಗೌಡರ ವಿಚಾರಕ್ಕೆ ಹೋಗ್ತೀಯಾ? ನಿನ್ಗೇನಿದ್ರೆ ಪುಸ್ತಕ ಋಣ ಇದ್ರೆ ನೀನು ತೀರ್ಸಯ್ಯ. ಎಲ್ಲದೂ ಇದೆ, ಮಾತಾಡೋಕೆ ಹೋಗೋದು ಬೇಡ. ನಿನ್ಗೆ ಏನೇನಿದೆ ನನಗೂ ಗೊತ್ತಿದೆ. ಅವೆಲ್ಲ ವೈಯಕ್ತಿಕವಾಗಿ ಬೇಡ. ನಾನು ಒಕ್ಕಲಿಗ ಮಗನ ಕೇಳ್ತಾ ಇದ್ದೀನಿ, ಅದನ್ನ ಉಳಿಸ್ಕೋಬೇಕು ಅಂತ. ಅದು ಮುಕ್ತವಾಗಿ ಬಾಲನಂತ ನಾವು ಚರ್ಚೆ ಮಾಡ್ತೀವಿ, ಅದನ್ನ ಬಾಲನಂತ ಮಾತಾಡ್ತೀವಿ. ವಿರೋಧ ಪಕ್ಷ ಏನು ಚರ್ಚೆ ಮಾಡ್ಬಾರ್ದಾ? ಈ ತಾಲೂಕಲ್ಲಿ ವಿರೋಧ ಪಕ್ಷ ಏನು ಚರ್ಚೆ ಮಾಡ್ಬಾರ್ದಾ? ಮಾಡಲಿಲ್ಲ ಅಂದ್ರೆ ವಿರೋಧ ಪಕ್ಷ ಇಲ್ಲ ಅಂದ್ರೆ ಮಾಡಿದ್ರೆ ನನ್ನ ಹತ್ರ ಸೈನ್ಯ ಇದೆ, ಪಡೆ ಇದೆ. ಯಾವ್ದಪ್ಪ ನಿನ್ ಪಡೆ? ತೋರ್ಸಪ್ಪ. ಅಲ್ಲಿ ಕೂತಿದ್ದೆಲ್ಲ ಡೂಪ್ಲಿಕೇಟ್ ಪಡೆ. ನಿಜವಾದ ಪಡೆ ಮರಲಿದೆ. ಏನಪ್ಪ ಆಸ್ಪತ್ರೆ ವಿಚಾರ ಬಂದಿದ್ಯಾ? ದೊಡ್ಡ ಹಾಸ್ಪಿಟಲ್ ಅಂತ. ಯಾವ ದೊಡ್ಡ ಹಾಸ್ಪಿಟಲ್ ಮಾಡಿದ್ಯಪ್ಪ ನೀನು? ತೋರ್ಸಪ್ಪ. 25 ವರ್ಷದಿಂದ ಅಧಿಕಾರ ಮಾಡ್ತಾ ಇದ್ದೀರಾ. ಮಾಡಿ ತಾಲೂಕಲ್ಲಿ ಹಾಸ್ಪಿಟಲ್ ಇದೆ. ನೀನು ಹೇಳಿ ಮಾಡಿ ತಾಲೂಕು ಹಾಸ್ಪಿಟಲ್ ಇದೆ, ಕೂದೂರಲ್ಲಿದೆ, ತಿಪ್ಸಂದ್ರಲ್ಲಿದೆ, ಮರೂರಲ್ಲಿದೆ, ಸಂಕಿಘಟ್ಟಲ್ಲಿದೆ. ಯಾವ ಹಾಸ್ಪಿಟಲ್ ಎಲ್ಲ ಅವೆ. ಯಾವ ಹಾಸ್ಪಿಟಲ್ ಅಧಿಕಾರಿಗಳವರೇ? ಯಾವ ಹಾಸ್ಪಿಟಲ್ ಅಧಿಕಾರಿ? ನೀವು ಇವತ್ತು ಹೋಗಿ ಶಿವಕುಮಾರ್ ಅವ್ರು ನೋಡಿದ್ದೀವಿ. ಶಿವಕುಮಾರ್ ಅವರೇ ಬೇಡ, ಇವಾಗ ಕುದುರ್ಗೆ ಹೋಗ್ರಿ. ನಾನು ಮಾಡಿ ನಾನು ಕಮ್ಮಿನೇ ಮಾಡ್ಬೋದು. ನಾನು ಓಡಾಡಿದ್ದೀನಿ. ಬಟ್ ಕುದುರು ನಾನು 10 ಇರೋದು. ನಾನು ಕುದುರು ಹೋಗಿದ್ದೀನಿ. 15 ರೂಮ್ ಇದೆ. ಕಣ್ಣಿಂದು ರೂಮ್ ಹಾಸ್ಪಿಟಲ್ ಇದೆ, ಮುಳೆದಿದೆ, ಪ್ರತಿಯೊಂದು ಹಾಸ್ಪಿಟಲ್ ಇದೆ. ಯಾರು ಒಬ್ರು ಡಾಕ್ಟರ್ ಅವ್ರೇನ್ರಿ? ಬೇಡ, ನಾರ್ಮಲ್ ಡಾಕ್ಟ್ರು. ಇವತ್ತೂರು ಇಲ್ಲ ರೀ, ಬೆಳಗ್ಗೆಗಿಲ್ಲ ರಾತ್ರಿಗಿಲ್ಲ. ಇವತ್ತು ತಗೊಂಡದ್ದು ಒಬ್ಬ ಪ್ರೈವೇಟ್ ಡಾಕ್ಟರ್ ಕುದುರ್ಗೆ. ಅಷ್ಟು ದೊಡ್ಡ ಹಾಸ್ಪಿಟ್ಲಿಗೆ ಒಬ್ಬ ಗೌರ್ಮೆಂಟ್ ಡಾಕ್ಟರ್ ಇಲ್ಲ. ಶಿವಕುಮಾರ್ ಅವರೇ, ನಾನು ನಿಮ್ಗೆ ಹೇಳ್ತದ್ದು, ನಿಮ್ಗೆ ಹೇಳ್ತಾ ಬೇರೆ ಯಾರು ಹೇಳ್ತಾರೆ? ಶಿವಕುಮಾರ್ ನಿಮ್ಗೆ ಹೇಳ್ತದ್ದು, ನಿಮ್ಗೆ ಏನಾರು ಹಾಕೋದು ದಮ್ಮು ಅಂತ ಹೇಳ್ತಿಲ್ಲ. ಮೊದಲು ಕುದುರ್ಗೆ
ನಾನು ಎಲ್ಲ ಪಾರ್ಟಿ ಬಿಟ್ಟು ಹೇಳ್ತಾ ಎಷ್ಟು ಸರಿ ಹಂಗಾಲಚವ್ರೆ MLA ಅವ್ರಿಗೆ ಒಬ್ಬರು ಡಾಕ್ಟರ್ ಹಾಕಿ ಅಂತ. ನೀನ್ ಕೆಪಾಸಿಟಿ ಇದ್ರೆ ಹಾಕ್ಸಪ್ಪ, ಜೊತೆಲಿ ಇರ್ತೀಯಲ್ಲ ಮಾತಾಡ್ತಿಲ್ಲ ಪ್ರೆಸ್ ಮೀಟ್ ಅಲ್ಲಿ, ನೀನ್ ಹಾಕ್ಸು. 3 ವರ್ಷ ಆಯ್ತಪ್ಪ, ಒಬ್ರು ಡಾಕ್ಟರ್ ಇಲ್ಲ ಕುದೂರು ಜನಕ್ಕೆ ಮುಗ್ದೂರು ಜನಕ್ಕೆ ಒಬ್ಬ ಡಾಕ್ಟರ್ ಇಲ್ಲ. ಬರ್ತಾರೆ ಪ್ರೈವೇಟ್ ಡಾಕ್ಟರ್ ಒಬ್ರು ಕರ್ಸಿದ್ದಾರೆ, ಅವ್ರು 4 ಗಂಟೆಗೆ ಹೋಗ್ತಾರೆ, ರಾತ್ರಿ ಅವ್ರಿಗೆ ಯಾರು ಕೇಳೋರಿಲ್ಲ. ಎಲ್ಲಿ ಹೋಗ್ಬೇಕು ನಾವು? ನೀನು ಅದು ನೋಡ್ಕಯ್ಯ ಶಿವಕುಮಾರ್, ಇದನ್ನೆಲ್ಲ ಹುಡ್ಕೋದು ನಿಮ್ ಕೆಲಸ ಇದು ಹುಡ್ಕೋ. ನನ್ಗೆ ಗೊತ್ತಿರೋ ಪ್ರಕಾರ ಇವತ್ತು ಕುದೂರು ಹಾಸ್ಪಿಟಲ್ ಬಾತ್ರೂಮ್ಗೆ ಒಂದು ಲಾಕ್ ಇಲ್ಲ. ನಾನು ವೈಯಕ್ತಿಕ ನೋಡ್ಕೊಂಡಿದ್ದೀನಿ, ಇದು ಅಂದ್ಮೇಲೆ ನಾನೇ ಹೋಗಿದ್ದೀನಿ ಖುದ್ದಾಗಿ. ಗ್ಯಾಸ್ಟ್ರಿಕ್ ಮಾತ್ರ ಇಲ್ಲ, ಒಂದು ಕೆಪಾಸಿಟಿ ತೋರ್ಸಯ್ಯ. ಮರುಳ್ ಬಾ, ವೇಕೆನ್ಸಿ ಇಲ್ಲ, ಡಿ ಗ್ರೂಪ್ನವ್ರಿಲ್ಲ, ಕಸ ಗುಡ್ಸೋರಿಲ್ಲ, ಸಂಖ್ಯೆಗಟ್ಟಿಗೆ ಹೋಗು. ನೀನು ಅದ್ರಲ್ಲಿ ತೋರಿಸು ಪಡೆನ, ಇಲ್ಲಿ ಶೌರ್ಯ ಎಲ್ಲ ತೋರಿಸೋದು ಶಿವಕುಮಾರ್. ಬೇಡಕ್ಕೆ ಹೋದ್ರೆ ಇನ್ನೂ ಬೇಜಾನೈತೆ ನಿನ್ಗೆ. ಏನಪ್ಪ ಶಿವಕುಮಾರ್, ಸಂಖ್ಯೆಗಟ್ಟಿಗೆ ಹೋಗು. ನೀನು ಅಲ್ಲಿ ಹೋಗಿ ನೋಡಯ್ಯ ಯಾವ್ಯಾವ್ದ್ರಲ್ಲಿ ಅಂತ. ನಾನು ಇವತ್ತು ಮಾಡಿ ಹೋಗಿ ಬಂದಿದ್ದೀನಿ, ಬಾತ್ರೂಮ್ ಕ್ಲೀನ್ ಆಗಿಲ್ಲ ಮನೇಲಿ. ಇದನ್ನೆಲ್ಲ ನೋಡ್ಕೊಂಬಂದ್ರೆ ಶಿವಕುಮಾರ್ ನಿನ್ ಪಡೆನ ಅಲ್ಲಿ ತೋರಿಸು. ನೀ ಪಡೆ ಅಂತ ಅಂದೆ 52,000 ಬಾಲಣ್ಣ ಸೋತಿರೋದು. ನಾವು ಕೇವಲ 10-11,000 ಸೋತಿರೋದು. ನಾವು ಕೂಡ ಗೆಲ್ತೀವಿ, ಆ ಶಕ್ತಿ ನಮಗೂ ಇದೆ. 57ರಲ್ಲಿ ನಾವು ಸೋತಿರೋದು, ನೀನು 10ರಲ್ಲಿ ಸೋತಿರೋ ಗೆದ್ದಿರೋ ನಾನು ನಿನ್ ಸೋಸಕ್ಕಲ್ವಾ? ಇವೆಲ್ಲ ಇದೆ. ಈ ದರ್ಪ ದೌರ್ಜನ್ಯ ಎಲ್ಲ ಬಿಟ್ಬಿಡು. ನಾವು ಪ್ರೀತಿ ವಿಶ್ವಾಸ ಇರ್ತೀವಿ. ನೀನ್ ಕರೆದ್ರೆ ನಾವು ರೆಡಿ ಇದೀವಿ. ಮಂಜಣ್ಣನ ಮುಗ್ಧ ಮಕ್ಕಳು ನಾವು ರೆಡಿ ಇದೀವಿ, ಅಣ್ತಂದಿರು. ಇದಕ್ಕೆ ನಾವು ಸಿದ್ಧವಾಗಿರ್ತೀವಿ. ಮತ್ತೆ ನಮ್ಮ ಕಲ್ಕರೆ ನಮ್ಮ ಶಿವಣ್ಣವ್ರು ಮಾತಾಡಿದ್ರೆ 1.5 ಲಕ್ಷ ಅಂತ ಹೇಳಿದ್ರೆ, ನಾನು ಯಾವುದೇ ಜನಾಂಗದ ವಿರುದ್ಧ ನಾನು ಮಾತಾಡಿಲ್ಲ. ನಾವು ಕೂಡ 1.5 ಲಕ್ಷ ಇದ್ದೀವಿ ಅಂತ ಹೇಳಿದ್ವಿ. ಯಪ್ಪ ಬಗ್ಗೆ ನಮ್ಗೆ ಗೌರವ ಇದೆ, ಹಿರಿಯರು. ಇವತ್ತು ನೀವು ಅರವಣಿಕೆ ಹೋಗಿ, ಎಲ್ಲಿ ನಮ್ಮ ಮಕ್ಕಳು ಅರವಣಿಕೆ ಮಾಡ್ತಾರೆ, ಅವ್ರ ಅರ್ಧ ಜಾತಿಯಲ್ಲಿ ಅರವಣಿಕೆ ಮಾಡ್ತಾರೆ. ಸೊ ನಾನು ಕೂಡ ಮಕ್ಕಳಿಗೆ ಮನಾಗಿ ಒಕ್ಕಲಿನ ಮಕ್ಕಳು ವಿಚಾರ ಮಾತಾಡಿದ್ದೀನಿ ಹೊತ್ತು ನಾವು ಯಾವ ಜನಾಂಗಕ್ಕೂ ಇಲ್ಲ. ಕೆಂಪೇಗೌಡರು ಸರ್ವ ಜನಾಂಗಕ್ಕೆ ಬೇಕಾದ್ರು. ಆದ್ರೆ ನಾನು ಒಕ್ಕಲಿಗರ ಮಗನಾಗಿ ಮುಂದೆ ನಿಂತಿದ್ದೀನಿ ಅಷ್ಟೇ. ಅದ್ರ ಕೇಳಿದ್ರೆ ಏನ್ ತಪ್ಪಿದೆ? ಇವತ್ತು ನಮ್ಗೆಲ್ಲ ಸರ್ವ ಜನಾಂಗದ ಓಟ್ ಬೇಕು, ಜನ ನಿಮ್ ಜೊತೆ ಇರ್ತೀವಿ, ಯಾವತ್ತೂ ಇರ್ತೀವಿ. ಅದನ್ನ ಶಿವಣ್ಣವ್ರಿಗೂ ನಾನು ಹೇಳ್ತಿರ್ತೀನಿ. ಯಾವುದೇ ನಾವು ದುಡ್ಡು ಮಾತಾಡಿಲ್ಲ, ಮಾಡೋದಿಲ್ಲ. ಬಟ್ ನಮ್ಮ ವಿಚಾರಕ್ಕೆ ಬಂದ್ರೆ ನಾವ್ ಯಾರು ಕೂಡ ಸುಮ್ಮನಿರಲ್ಲ, ಎಲ್ಲದಕ್ಕೂ ನಾವು ಸಿದ್ಧತೆ. ಬಟ್ ಬಹಳ ಪ್ರೀತಿಯಿಂದ ನಮ್ಗೆ ಒಳ್ಳೆದಾಗಲಿ ಹೋಗಿ ಮಂಜಣ್ಣ ಹೇಳ್ಕೊಡೋರೆ. ಮಂಜಣ್ಣನ ವಿಚಾರಕ್ಕೆ ಕೆಣಕಿದ್ರೆ ಮಂಜಣ್ಣ ಬರಲ್ಲ. ಮಂಜಣ್ಣನ ಅಣ್ತಂದಿರೋ, ಮಂಜಣ್ಣನ ಮುಗ್ಧ ನಾಯಕರು, ಲೀಡರ್ಗಳು ನಾವು ಯಾವತ್ತೂ ನಾವು ರೆಡಿ ಇರ್ತೀವಿ ಅಂತ ಹೇಳಕ್ ಬಯಸ್ತೀನಿ. ಮತ್ತೆ ನಮ್ಮ ಶಿವಕುಮಾರ್ನೂ ಹೇಳ್ತೀವಿ, ದಯವಿಟ್ಟು ಈ ಕೆಲಸ ಮಾಡೋಣ. ನೀನು ಯಾವ್ಯಾವ ಹಾಸ್ಪಿಟಲ್ ಏನಿದೆ ಹೋಗಿ ಚೆಕ್ ಮಾಡು. ನಿಮ್ ಮಾಡಿ ನೀನು ಎಷ್ಟು ಆಪರೇಷನ್ ಮಾಡ್ತಿದ್ಯಪ್ಪ? ನೀನು ಇಲ್ಲೇ ಲೋಕಲ್ ಇದೆಯಪ್ಪ, ಪುರುಷರ ಮೆಂಬರು. ನನ್ನ ಕರಿಕೆಯಲ್ಲಿ ಬಂದು ಹೋಗಿ ಒಂದು ಸರ್ಟಿಫಿಕೇಟ್ ನೀನು ತೋರ್ಸಪ್ಪ. ನೀನು ತೋರಿಸು ಶಿವಕುಮಾರ್ ಅಣ್ಣ, ನೀನು ತೋರ್ಸಣ್ಣ ನೋಡೋಣ. ಎಷ್ಟು ಆಪರೇಷನ್ ಮಾಡ್ತಿದ್ಯಪ್ಪ? ಹೋಗಿ ಎಷ್ಟು ಡಾಕ್ಟರ್ ತಿಳ್ಕೊಂಬಂದಿದ್ದೀನಪ್ಪ ಶಿವಕುಮಾರ್. ಮೊದಲು ಅದನ್ನ ಮಾಡು, ಅವಾಗ ನಿಮ್ಗೆ ನಿಮ್ಮ ನಾಯಕರಿಗೆ ನಿಮ್ಗೆ ಗೌರವ ಬರ್ತದೆ. ಈ ಪಕ್ಕದ ಪ್ರೆಸ್ ಮೀಟ್ ಮಾಡ್ತಿಲ್ಲ, ಇಮಿಡಿಯೇಟ್ಲಿ ಕುದೂರ್ಗೆ ಒಂದು ಡಾಕ್ಟರ್ ಹಾಕ್ಸಯ್ಯ. 3 ವರ್ಷ ಆಯ್ತಲ್ಲಯ್ಯ. ಒಬ್ಬರು ಡಾಕ್ಟರ್ ಆದ್ರೆ ಬೆಳಗ್ಗೆಗೆ ಪ್ರೈವೇಟ್ ಡಾಕ್ಟ್ರು, ಮಧ್ಯಾಹ್ನ ರಾತ್ರಿಗೆ ಯಾರು ಇಲ್ಲಪ್ಪ. ಈ ಕೂಡಲೇ ಅದ್ರ ಕೆಲಸ ಮಾಡಿಸು. ಅವಾಗ ನೀನು ಇನ್ನೊಂದ್ಸರಿ ಪ್ರೆಸ್ ಮೀಟ್ ಮಾಡೋಕ್ಕೂ ನಿಮ್ಗೆ ಗೌರವ ಇದೆ ಅಂತ ನಾನು ಹೇಳಕ್ ಹೇಳ್ತೀನಿ. ನಾವು ಕೂಡ ಎಲ್ಲದಕ್ಕೂ ರೆಡಿ ಇರ್ತೀವಿ ಶಿವಕುಮಾರ್ ಅವರೇ. ಬಹಳ ಗೌರವ ಇದೆ, ವಿಶ್ವಾಸ ಇದೆ. ನೀನು ಕೆಡ್ತೀನಿ ಅಂದ್ರೆ ನಾವು ಕೂಡ ರೆಡಿ ಹೇಳಕ್ ನಾನು ಬಯಸ್ತೇನೆ.